ನಮಸ್ಕಾರ. ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ರುಬ್ಬುವ ಕಲ್ಲು ಅಥವಾ ಒರಳ ಕಲ್ಲು ಯಾವ ಭಾಗದಲ್ಲಿ ವಾಸ್ತು ಪ್ರಕಾರ ಮನೆಗಳಲ್ಲಿ ಹಾಕ್ಕೊಳ್ಬೇಕು ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಹಾಗಾಗಿ ಅದರ ವಾಸ್ತು ವಿಚಾರ ನಿಮಗೆ ವಿವರಿಸ್ಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ಇರೋ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ರುಬ್ಬುವ ಕಲ್ಲು ಅನ್ನೋದು ಪ್ರತಿಯೊಬ್ಬರ ಮನೆಯಲ್ಲೂ ಇರಲೇಬೇಕಾದ ಅಂತ ಒಂದು ಉಪಕರಣ. ಯಾಕಂದರೆ ಒರಳಕಲ್ಲು ಅಂತ ಕೆಲವು ಕಡೆ ರೂಢಿ ಇರುತ್ತೆ. ಆ್ಯಕ್ಚುಲಿ ಅದನ್ನು ರುಬ್ಬುವ ಕಲ್ಲು ಅಂತಲೇ ಹೇಳಬೇಕು. ಅದು ಆಡು ಭಾಷೆಯಲ್ಲಿ ಒರಳಕಲ್ಲು ಅಂತ ಕರೀತಾರೆ. ಆದರೆ ಅದು ಪ್ರತಿಯೊಬ್ಬರ ಮನೆಯಲ್ಲೂ ಒರಳಕಲ್ಲು ಬಳಸೋದು ತುಂಬ ಒಳ್ಳೆಯದು. ಹಿಂದಿನ ಕಾಲದಲ್ಲಿ ಈಗಿನ ಕಾಲದ ಥರ ಯಾವುದೇ ರೀತಿಯ ಮಿಕ್ಸಿ ಗ್ರೈಂಡರ್ಗಳು ಇರಲಿಲ್ಲ. ಅಂಥ ಸಮಯದಲ್ಲಿ ರುಬ್ಬೋದಕ್ಕೆ ಯಾವುದೇ ಒಂದು ಆಹಾರ ಸಾಮಗ್ರಿಗಳನ್ನ ರುಬ್ಬೋದಕ್ಕೆ, ಅಡುಗೆಗೆ ಸಾಂಬಾರು ಪದಾರ್ಥಗಳಿಗೆ ಕೆಲವಕ್ಕೆ ರುಬ್ಬೋದಕ್ಕೆ ಅದನ್ನು ರುಬ್ಬುವ ಕಲ್ಲನ್ನ ಬಳಸ್ತಾ ಇದ್ರು. ಹಾಗಾಗಿ ಆ ಕಲ್ಲಲ್ಲಿ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದರೆ ಈಗ ಕಾಲ ಬದಲಾವಣೆ ಆದಂಗೆಲ್ಲ ಮಿಕ್ಸಿಗಳು ಬಂದಿದ್ದಾವೆ, ಮತ್ತು ಟೈಮು ಸಾಲ್ತಾ ಇಲ್ಲ. ಮತ್ತು ಮನೆಗಳಲ್ಲಿ ಈಗ ಮೊದಲಿಗೆ ಅಡುಗೆ ಮನೆಗೆ ಒಬ್ಬರು ಸೀಮಿತವಾಗಿ ಮನೆಯಲ್ಲಿ ಗೃಹಿಣಿಯರು ಇರ್ತಾಯಿದ್ರು. ಆದರೆ ಈಗ ಎಲ್ಲ ಹೊರಗಡೆ ಕೆಲಸಗಳಿಗೆ, ಡ್ಯೂಟಿಗಳಿಗೆ ಹೋಗೋದ್ರಿಂದ ಎಲ್ಲ ಜಾಗಗಳಲ್ಲೂ, ಎಲ್ಲ ಮನೆಗಳಲ್ಲೂ ಅದನ್ನು ಮಾಡೋದಕ್ಕೂ ಆಗೋದಿಲ್ಲ. ಮತ್ತು ಈಗಲೂ ಕೆಲವರು ಮನೆಗಳಲ್ಲಿ ರುಬ್ಬೋ ಕಲ್ಲು ಇದೆ, ರುಬ್ಬಿನೇ ಮಾಡ್ತಾರೆ. ಅದು ತುಂಬ ಒಳ್ಳೆಯದು. ಆರೋಗ್ಯದ ದೃಷ್ಟಿಯಿಂದ ಅದೇ ಸರಿ, ಮತ್ತು ಅದು ಒಂದು ಒಳ್ಳೆಯ ರೀತಿಯ ಬೆಳವಣಿಗೆ. ಆದರೆ ರುಬ್ಬೋ ಕಲ್ಲನ್ನು ಮನೆಯಲ್ಲಿ ಇಟ್ಕೊಳೋದು ತುಂಬ ಒಳ್ಳೆಯದು. ರುಬ್ಬೋ ಕಲ್ಲು ಪ್ರತಿಯೊಬ್ಬರ ಮನೆಯಲ್ಲೂ ಇರಲೇಬೇಕಾದಂಥ ವಸ್ತು. ನೀವು ಬಳಸಿ. ಯಾವಾಗಲೂ ನಿಮಗೆ ಅದರ ಅವಶ್ಯಕತೆ ಬಿದ್ದಾಗ, ಅಥವಾ ಕರೆಂಟ್ ಇಲ್ದಾಗ, ವಿದ್ಯುತ್ ಇಲ್ಲದೆ ಇರೋ ಸಮಯದಲ್ಲಿ, ಅಥವಾ ಮನೆಯಲ್ಲಿ ಮಿಕ್ಸಿ ಮತ್ತು ಗ್ರೈಂಡ್ರು ಹಾಳಾದಾಗ ಅದು ತುರ್ತಾಗಿ ಬೇಕಾಗುತ್ತೆ. ಯಾರ್ದೋ ಮನೇಲಿ ಹೋಗಿ ರುಬ್ಕೊಂಬರೋದು, ಪಕ್ಕದ ಮನೇಲಿ ಹೋಗಿ ಮಿಕ್ಸಿಗೆ ಹಾಕ್ಕೊಂಬರೋದು, ಅದೆಲ್ಲ ಮಾಡೋದಕ್ಕಿಂತ ರುಬ್ಬುವ ಕಲ್ಲು ಮನೆಯಲ್ಲೇ ಇಟ್ಕೊಂಡು ರುಬ್ಬೋದಕ್ಕೆ ಅದನ್ನು ಬಳಸೋದ್ರಿಂದ ನಮಗೆ ಅದು ತುಂಬ ಒಳ್ಳೆಯದು. ಆರೋಗ್ಯ ದೃಷ್ಟಿಯಿಂದ ತುಂಬ ಅದು ಅನುಕೂಲ. ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ರುಬ್ಬೋ ಕಲ್ಲು ಚಿಕ್ಕದಾಗಲಿ ದೊಡ್ಡದಾಗಲಿ ಇರೋದು ತುಂಬ ಒಳ್ಳೆಯದು. ಅದನ್ನು ಮನೆಗಳಲ್ಲಿ ಯಾವ ಭಾಗದಲ್ಲಿ ಇಟ್ಕೊಳ್ಬೇಕು, ಅಥವಾ ಭೂಮಿಯ ಒಳಗಡೆ, ಅಂದರೆ ಭೂಮಿ ಒಳಗಡೆ ಫಿಕ್ಸ್ ಮಾಡೋದಾದರೆ ಯಾವ ಭಾಗದಲ್ಲಿ ಫಿಕ್ಸ್ ಮಾಡಬೇಕು ಅನ್ನೋದನ್ನು ನಿಮಗೆ ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ವಿವರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇದು ಈಶಾನ್ಯ, ಇದು ಆಗ್ನೇಯ, ಇದು ವಾಯುವ್ಯ, ಇದು ನೈಋತ್ಯ. ನೀವು ಮನೆಯ ಒಳಗಡೆನೆ ಹಾಕ್ಕೊಳ್ಬೇಕು ರುಬ್ಬೋ ಕಲ್ಲು. ಮನೆಯ ಹೊರಗಡೆ ಹಾಕಬಾರ್ದು. ಹೊರಗಡೆ ಹಾಕೋದು ಅಷ್ಟು ಒಳ್ಳೆಯದಲ್ಲ. ಯಾಕಂದರೆ ಹೊರಗಡೆ ಧೂಳು ಮತ್ತು ಬೇರೆಯವರು ಓಡಾಡ್ತಿರ್ತಾರೆ. ಮತ್ತು ಹೊರಗಡೆ ಹಾಕೋದು ಅದು ಸಮಂಜಸ ಅಲ್ಲ. ಅದು ಮನೆಯ ಒಳಗಡೆನೇ ಇರಬೇಕು. ಅದನ್ನು ಹಿಂದಿನ ಕಾಲದಲ್ಲಿ ದೊಡ್ಡ ಕುಟುಂಬ, ಒಟ್ಟು ಕುಟುಂಬಗಳಿದ್ದಾಗ ಹಾಲ್ನಲ್ಲಿ ಹಾಕ್ತಾಯಿದ್ರು, ಮತ್ತು ಡೈನಿಂಗ್ ಹಾಲಲ್ಲಿ ಹಾಕ್ತಾಯಿದ್ರು. ಆವಾಗ ತುಂಬ ಜನ ಇರ್ತಾಯಿದ್ರು, ಅದು ಬೇರೆ ವಿಚಾರ. ಆದರೆ ಜನ ಈಗೆಲ್ಲ ಮಾಡರ್ನ್ ಆಗಿರೋದ್ರಿಂದ ಮನೆಗಳಲ್ಲಿ ನೋಡಿ, ಇದು ಕಿಚನ್ನು, ಇದು ಡೈನಿಂಗು, ಇದು ಹಾಲು. ನೀವು ಯಾವುದೇ ಮನೆ ಆಗಲಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಯಾವುದೇ ರಸ್ತೆಯ ಮನೆ ಆಗಲಿ, ನೀವು ಒರಳಕಲ್ಲು ಎಲ್ಲಿ ಹಾಕಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಭೂಮಿಯ ಒಳಗಡೆನೇ ಆಗಲಿ, ನೀವು ಫ್ಲೋರ್ ಲೆವೆಲ್ಗಾಗಲಿ, ಅಥವಾ ಮೇಲೇನೆ ರೆಡಿಮೇಡು ಅದೇನಿರುತ್ತೆ ಅದನ್ನು ಮೇಲೇನೂ ಇಟ್ಕೊಳ್ಬೋದು. ಮೇಲೆ ಇಟ್ಕೊಳ್ಳೋದಾದರೆ ನೋಡಿ, ಇದು ಆಗ್ನೇಯ ಭಾಗದ ಅಡುಗೆ ಮನೆ, ಅಥವಾ ಟಾಯ್ಲೆಟ್ ಇಲ್ಲದೆ ಇರೋವಾಗ ವಾಯುವ್ಯದಲ್ಲಿ ಅಡುಗೆ ಮನೆ ಇದ್ದರೆ ಆವಾಗ ನೀವು ವಾಯುವ್ಯದ ಅಡುಗೆ ಮನೆಯಲ್ಲಿ ಹಾಕ್ಕೊಳ್ಬೇಕು. ಎಲ್ಲೇ ಅಡುಗೆ ಮನೆ ಇರಲಿ ಅದನ್ನು ಅಡುಗೆ ಮನೆಯಲ್ಲೇ ಹಾಕ್ಕೊಳ್ಬೇಕು. ರುಬ್ಬುವ ಕಲ್ಲು ಅಥವಾ ಒರಳು ಕಲ್ಲನ್ನ ನೀವು ಅಡುಗೆ ಮನೆಯಲ್ಲೇ ಇಟ್ಕೊಳ್ಬೇಕು. ಹೀಗೆ ಕ್ವಶನ್ ಮಾಡಿದ್ದಾರೆ ಕೆಲವೊಬ್ಬರು, ಅದು ತುಳಿದಾಡಬೇಕು, ಅದು ಹಾಲಲ್ಲಿ ಇರಬೇಕು, ಮಧ್ಯದಲ್ಲಿ ಇರಬೇಕು, ಇನ್ನು ಕೆಲವರು ದೇವ್ರ ಮನೆಯಲ್ಲಿ ಇರಬೇಕು. ಆ ರೀತಿ ಏನು ಇಲ್ಲ. ರುಬ್ಬುವ ಕಲ್ಲು ಅಡುಗೆ ಮನೆಯಲ್ಲೇ ಇರಬೇಕು. ಅದನ್ನು ಅಡುಗೆ ಮನೆಯಲ್ಲಿ ನೋಡಿ, ಪಶ್ಚಿಮ ನೋಡಿ, ಇದು ಅಡುಗೆ ಮನೆಯ ಪಶ್ಚಿಮ ಭಾಗ. ಈ ಅಡುಗೆ ಮನೆಯ ಪಶ್ಚಿಮ ಭಾಗದಲ್ಲಿ ಈ ಕಡೆ ಏನಾದರೂ ವಾರ್ಡ್ರೋಬ್ ಇದ್ದರೆ ನೀವು ಪಶ್ಚಿಮದಲ್ಲಿ ಇಟ್ಕೊಳ್ಬೋದು. ಮೇಲೆ ಇಟ್ಕೊಳ್ಳೋದೇ ಆದರೆ ಪಶ್ಚಿಮದಲ್ಲಿ ನೀವು ಇಟ್ಕೊಳ್ಳಿ. ಈ ಭಾಗದಲ್ಲಿ ಎಲ್ಲಾದರೂ ಇಟ್ಕೊಳ್ಳಿ. ಈ ಭಾಗದಲ್ಲಿ ದಕ್ಷಿಣದಲ್ಲಿ ಇಟ್ಕೊಳ್ಬೋದು.
ಮೇಲೆ ಇಟ್ಕೊಳ್ಳೋದೇ ಆದರೆ. ಇಲ್ಲ ನಾವು ಭೂಮಿಗೆ ಫಿಕ್ಸ್ ಮಾಡ್ತೀವಿ ನಾವು ಅಂತಂದಾಗ ನೀವು ಮಧ್ಯಭಾಗ, ಅಡುಗೆ ಮನೆಯ ಮಧ್ಯಭಾಗದಲ್ಲಿ ಹಾಕಿ, ಅಥವಾ ಒಂದು ಸ್ವಲ್ಪ ಉತ್ತರ ಭಾಗದಲ್ಲಿ ಹಾಕಿ, ಅಥವಾ ಪೂರ್ವ ಭಾಗದಲ್ಲಿ ಹಾಕಿ. ಅದು ಭೂಮಿಯ ಒಳಗಡೆ ಹಾಕೋದಾದ್ರೆ ನೀವು ಒಟ್ಟು ಅಡುಗೆ ಮನೆಯ ಮಧ್ಯಭಾಗದಲ್ಲಿ ಹಾಕಿ, ಅಥವಾ ಸ್ವಲ್ಪ ಉತ್ತರದಲ್ಲಿ ಹಾಕಿ, ಅಥವಾ ಸ್ವಲ್ಪ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯದ ಮಧ್ಯಭಾಗದಲ್ಲಿ ನೋಡಿ, ಈ ಭಾಗದಲ್ಲಿ ನೀವು ಒರಳಕಲ್ಲು, ರುಬ್ಬುವ ಕಲ್ಲನ್ನ ಹಾಕ್ಕೊಳ್ಳಿ. ಅದು ತುಂಬ ಶ್ರೇಷ್ಠ. ಅದಕ್ಕೆ ಕಾರಣ ಏನು ಅಂತಂದರೆ, ನೀವು ಭೂಮಿ ಒಳಗಡೆ ಫಿಕ್ಸ್ ಮಾಡೋದ್ರಿಂದ ಅದು ಒಳಗಡೆ ಹಳ್ಳ ಇರುತ್ತೆ. ಅದು ನಿಮಗೆ ಒಟ್ಟು ಅಡುಗೆ ಮನೆಗೆ ಮಧ್ಯಭಾಗ ಅಥವಾ ಮಧ್ಯಭಾಗದಿಂದ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯದ ಕಡೆ ಇದ್ದರೆ ಅದು ಸ್ವಲ್ಪ ಭೂಮಿ ಏನು ಟೈಲ್ಸು ಫ್ಲೋರ್ ಲೆವೆಲ್ ಇರುತ್ತೆ ಅದಕ್ಕಿಂತ 1 ಇಂಚ್ ಒಳಗಡೆ ಇರುತ್ತೆ. ಹಾಗಾಗಿ ಇದೇ ಭಾಗದಲ್ಲೇ ಇರಬೇಕು. ನೀವು ಆಗ್ನೇಯದಲ್ಲಿ ಹಾಕಿದ್ರೂ ಹಳ್ಳ ಆಗುತ್ತೆ. ಪಶ್ಚಿಮದಲ್ಲಿ, ನೈಋತ್ಯದಲ್ಲಿ ಒಳಗಡೆ ಫಿಕ್ಸ್ ಮಾಡಬಾರ್ದು. ಅದು ಒಳಗಡೆ ಫಿಕ್ಸ್ ಮಾಡೋದಾದರೆ ಅದು ಆ ರುಬ್ಬುವ ಕಲ್ಲಿನ ಏನು ಹಳ್ಳ ಇರುತ್ತೆ ಅದು ಹಳ್ಳ ಆಗುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಮನೆಗಳಲ್ಲಿ, ಅಡುಗೆ ಮನೆಯಲ್ಲಿ ಎಲ್ಲೇ ಆಗಲಿ ನೀವು ಹಾಕೋದಾದರೆ ಭೂಮಿಯ ಒಳಗಡೆ ಹಾಕೋದಾದರೆ ಅಡುಗೆ ಮನೆಯ ಮಧ್ಯಭಾಗ, ಈಶಾನ್ಯ, ಉತ್ತರ ಈಶಾನ್ಯ, ಪೂರ್ವ ಈಶಾನ್ಯದ ಭಾಗದಲ್ಲಿ ಹಾಕಿ. ಆದರೆ ನೀವು ಮೇಲೆ ಇಟ್ಕೊಳ್ಳೋದಾದರೆ ದಕ್ಷಿಣ, ಪಶ್ಚಿಮದ ಭಾಗಗಳಲ್ಲಿ ಇಟ್ಕೊಳ್ಳಿ. ಅದನ್ನು ಶುದ್ಧವಾಗಿ ಕ್ಲೀನ್ ಮಾಡಿಕೊಂಡು ಬಳಸ್ಕೊಳ್ಳಿ. ಅದು ಮಹಾಲಕ್ಷ್ಮಿಯ ಸ್ವರೂಪ. ಅದನ್ನು ಹಬ್ಬ ಹರಿದಿನಗಳಲ್ಲಿ ತೊಳೆದು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು. ಮತ್ತು ಬರಿಗಾಲಲ್ಲಿ ಆಚೆ ಈಚೆ ಓಡಾಡ್ಕೊಂಡು ಬಂದು ಅದರ ಮೇಲೆ ತುಳಿಯೋದು ಅಷ್ಟು ಒಳ್ಳೆಯದಲ್ಲ. ಅದಕ್ಕೆ ಮೇಲೆಗಡೆ ನೀವು ಒಂದು ಹಲಗೆನೋ ಅಥವಾ ಗ್ರಾನೈಟ್ ಪೀಸ್ ಹಾಕಿ ಮುಚ್ಕೊಂಡಿರಬೇಕು. ಯಾವಾಗಲಾದರೂ ಬೇಕು ಅಂದಾಗ ನೀವು ಅದನ್ನು ಶುದ್ಧ ಮಾಡಿ ಬಳಸ್ಕೊಳ್ಳಿ. ಅದನ್ನು ಯಾವಾಗಲಾದರೂ ಹಬ್ಬ ಹರಿದಿನ ಅಥವಾ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳಾಗೋವಾಗ ಮನೆಗಳಲ್ಲಿ ಅರಿಶಿನ ಕುಟ್ಟೋದಕ್ಕೆ ಬೇಕಾಗುತ್ತೆ, ಅಥವಾ ನೆಲ್ಲು ಕುಟ್ಟೋದಕ್ಕೆ ಬೇಕಾಗುತ್ತೆ. ಈಗ ಏನು ಬಂಡಿದೇವರ, ಹೊಸದೇವರ, ಮತ್ತು ಕೆಲವೊಂದು ಶುಭ ಕಾರ್ಯಗಳು ಮಾಡೋ ಟೈಮಲ್ಲಿ, ಮತ್ತು ದ್ಯಾವರ ಅಂತ ಮಾಡ್ತಾರೆ ಕೆಲವೊಂದು ಮನೆಗಳಲ್ಲಿ. ಅದರದೇ ಆದ ಸಂಪ್ರದಾಯಗಳು, ಅವ್ರದ್ದೇ ಆದ ಸಂಪ್ರದಾಯಗಳಲ್ಲಿ ಪೂಜೆಗಳು ಮಾಡೋ ಅಂಥ ಸಮಯಗಳಲ್ಲಿ ಒರಳಕಲ್ಲಿನ ಅವಶ್ಯಕತೆ ತುಂಬ ಇರುತ್ತೆ. ಆ ಸಂದರ್ಭದಲ್ಲಾದರೂ ಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರ ಮನೆಗಳಲ್ಲೂ ಅದನ್ನು ಇಟ್ಕೊಳ್ಳಿ. ಅದು ತುಂಬ ಒಳ್ಳೆಯದು, ಕೆಟ್ಟದ್ದಲ್ಲ. ಒರಳಕಲ್ಲು ಇಲ್ಲದೆ ನಮ್ಮ ಮನೆಯಲ್ಲೇ ಇಲ್ಲ ಅಂದರೂ ಏನು ತೊಂದರೆ ಏನಿಲ್ಲ. ನಮ್ಮ ಮನೇಲಿ ಒರಳಕಲ್ಲೇ ಇಲ್ಲ, ನಾವು ಬಳಸೋದೇ ಇಲ್ಲ, ನಾವು ಇಟ್ಕೊಂಡೇ ಇಲ್ಲ ಅಂದರೂ ಅದರಿಂದ ಏನು ಕೆಟ್ಟದ್ದಾಗೋದಿಲ್ಲ. ಇಂದಿನಿಂದ ಹಿರಿಯರು ಬಳಸ್ಕೊಂಬಂದಿರೋ ಅಂಥ ಒಂದು ವಸ್ತು ಅದು. ಏನು ಮಿಕ್ಸಿ ಬರೋಕ್ಕೆ, ಗ್ರೈಂಡರ್ ಬರೋಕ್ಕೆ ಮುಂಚಿತವಾಗಿಂದ ಬಂದಿರತಕ್ಕಂಥ ಒಂದು ಉಪಕರಣ. ಅದನ್ನು ನ್ಯಾಚುರಲ್, ಅದಕ್ಕೇನು ಯಾವುದೇ ರೀತಿಯ ಕೆಮಿಕಲ್ಸ್ ಹಾಕೋಷ್ಟಿಲ್ಲ, ಯಾವುದೇ ರೀತಿಯ ಕರೆಂಟ್ ಬೇಕಾಗಿಲ್ಲ. ಅದು ನ್ಯಾಚುರಲ್ ಆಗಿರೋದ್ರಿಂದ ಬಳಸ್ಕೊಂಡು ಆರೋಗ್ಯವಾಗಿ ಇರಬೇಕು ಅಂತಂದರೆ ಅದನ್ನು ಅಡುಗೆಗಳನ್ನ, ಕೆಲವೊಂದು ರುಬ್ಬುವಂಥ ಅಡುಗೆಗಳನ್ನ ಅದರಲ್ಲಿ ರುಬ್ಬಿಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಆದ್ದರಿಂದ ರುಬ್ಬುವ ಕಲ್ಲನ್ನ ಪ್ರತಿಯೊಬ್ಬರ ಮನೆಯಲ್ಲೂ ಸಾಧ್ಯವಾದರೆ ಇಟ್ಕೊಳ್ಳಿ. ಅದನ್ನು ಬಿಟ್ಟು ಅದನ್ನು ಇಟ್ಕೊಳೋದಕ್ಕೆ ಆಗೋದಿಲ್ಲ, ನಮ್ಗೆ ಅದರ ಅವಶ್ಯಕತೆ ಇಲ್ಲ ಅಂದರೆ ಅದರಿಂದ ಕೆಟ್ಟದ್ದು ಏನೂ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ರುಬ್ಬುವ ಕಲ್ಲು ಇಲ್ಲ, ನಮ್ಮ ಮನೇಲಿ ಅದರಿಂದನೇ ಕೆಟ್ಟದ್ದಾಯಿತು, ಆ ರೀತಿ ಏನೂ ಇಲ್ಲ. ಅದು ಇಂದಿನಿಂದ ಪಾರಂಪರಿಕವಾಗಿ ನಾವು ಬಳಸ್ಕೊಂಬಂದಿರೋ ವಸ್ತು ಆಗಿರೋದ್ರಿಂದ ಅದನ್ನು ಮರಿಬಾರದು, ಅದನ್ನು ಅಲ್ಲಗಲಿಬಾರದು. ಅದು ನಮ್ಮ ಈ ದಿನದ ಬೆಳವಣಿಗೆಗಳಿಗೆ ಅದು ಕಾರಣ ಆಗಿರುತ್ತೆ. ಮತ್ತು ಅದೊಂದು ದೈವ ಸ್ವರೂಪ ಅಂತ ಭಾವಿಸೋದ್ರಿಂದ ಮನೆಗಳಲ್ಲಿ, ಶುಭ ಕಾರ್ಯಗಳಲ್ಲಿ ಅದಕ್ಕೆ ಪೂಜೆ ಮಾಡೋದು, ಅದರಿಂದ ಬಳಸೋದ್ರಿಂದ ಅದು ಒಳ್ಳೆಯದು, ಒಂದು ಸಂಪ್ರದಾಯ ಅಂತಲೇ ಹೇಳ್ಬೋದು. ಆದ್ದರಿಂದ ಅದಕ್ಕೋಸ್ಕರ ಇಟ್ಕೊಳ್ಳಿ. ನಮಗೆ ಅದು ಯಾವುದೂ ಸಂಪ್ರದಾಯ ಇಲ್ಲ, ನಾವು ಬಳಸೋದಿಲ್ಲ, ನಮಗೆ ಬೇಕಾಗಿಲ್ಲ ಅಂದರೆ ಅದರಿಂದ ತೊಂದರೆ ಅಂತೂ ಇಲ್ಲ. ಇಟ್ಕೊಳ್ಳೇಬೇಕು ಅಂತ ತೊಗೊಂಬಂದು ಎಲ್ಲೆಲ್ಲ ಇಡೋದು ಅಥವಾ ಅದನ್ನು ಕರೆಕ್ಟಾಗಿ ನೋಡ್ಕೊಂಡೇ ಇರೋದು ಅದು ತಪ್ಪಾಗುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ರುಬ್ಬುವ ಕಲ್ಲನ್ನ ಅಡುಗೆ ಮನೆಯಲ್ಲೇ ಹಾಕ್ಕೊಳ್ಳಿ. ಅಡುಗೆ ಮನೆಯಲ್ಲಿ ಬಿಟ್ಟು ಸಾಧ್ಯವಾದರೆ ನೀವು ಸೆಕೆಂಡ್ ಆಪ್ಷನಲ್ಲಿ ಬಳಸೋದೇ ಆದರೆ, ನಮಗೆ ಅಡುಗೆ ಮನೆ ಚಿಕ್ಕದಾಗಿದೆ ಅಥವಾ ನಾವು ಅಡುಗೆ ಮನೆಯಲ್ಲಿ ಹಾಕೋದಕ್ಕಾಗೋದಿಲ್ಲ ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಆ ಒಳಕಲ್ಲಲ್ಲಿ ಒನಕೆಯಿಂದ ರುಬ್ಬೋದು ಬೇರೆ, ಅದೇ ಒಳಕಲ್ಲಲ್ಲಿ ಒನಕೆಯಿಂದ ಮೇಲೆ ಕೆಳಗಡೆ ಕುಟ್ಟಬೇಕಾಗುತ್ತೆ. ಕೆಲವೊಂದು ಪದಾರ್ಥಗಳನ್ನ ಕುಟ್ಟೋದಿರುತ್ತೆ. ಅಂಥ ಸಮಯಗಳಲ್ಲಿ ನಾವು ಅಡುಗೆ ಮನೆಯಲ್ಲಿ ಬಳಸೋದಕ್ಕಾಗಲ್ಲ ಅಂದರೆ ನೀವು ಸೆಕೆಂಡ್ ಆಪ್ಷನ್ನಲ್ಲಿ ನೋಡಿ, ಡೈನಿಂಗ್ ಹಾಲಲ್ಲಿ ಸಾಧ್ಯವಾದರೆ ಸೆಂಟ್ರಿಗೆ ಹಾಕ್ಕೊಳ್ಳಿ, ಅಥವಾ ಇಲ್ಲಿ ಉತ್ತರದ ಮಧ್ಯಭಾಗದಲ್ಲಿ ಹಾಕ್ಕೊಳ್ಳಿ, ಅಥವಾ
ನೋಡಿ ಇಲ್ಲಿ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಸೇರುವ ಭಾಗದಲ್ಲಿ ಈ ಭಾಗದಲ್ಲಿ ಎಲ್ಲಾದರೂ ಹಾಕ್ಕೊಳ್ಳಿ. ನೀವು ಸಾಧ್ಯವಾದಷ್ಟು ಇದೇ ಭಾಗದಲ್ಲೇ ಹಾಕ್ಕೊಳ್ಳಿ. ಇಲ್ಲಿ ಡೈನಿಂಗ್ ಟೇಬಲ್ ಬರುತ್ತೆ, ಮತ್ತು ಇಲ್ಲಿ ವಾಷಿಂಗ್ದು ಹ್ಯಾಂಡ್ ವಾಶ್ ಇಲ್ಲ ಬರುತ್ತೆ, ಅಥವಾ ಇಲ್ಲೇನಾದರೂ ದೇವ್ರ ಮನೆ ಇರುತ್ತೆ. ಹಾಗಾಗಿ ನೀವು ಸಾಧ್ಯವಾದಷ್ಟು ಡೈನಿಂಗ್ ಹಾಲಲ್ಲಿ ಒಂದು ಉತ್ತರ ಈಶಾನ್ಯ ಸೇರುವ ಭಾಗದಲ್ಲಿ ಹಾಕ್ಕೊಳ್ಳಿ. ಅದನ್ನು ಬಿಟ್ಟು ಮಾಸ್ಟರ್ ಬೆಡ್ರೂಮ್ಗಳಲ್ಲಿ ದಯಮಾಡಿ ಹಾಕಬೇಡಿ. ದೇವ್ರ ಮನೆಯಲ್ಲೂ ಹಾಕಬೇಡಿ, 2ನೇ ಬೆಡ್ರೂಮಲ್ಲೂ ಹಾಕಬೇಡಿ. ಟಾಯ್ಲೆಟ್ ಹತ್ರ, ಟಾಯ್ಲೆಟ್ ಮುಂದೆ, ಹಾಲಲ್ಲಿ, ಯಾವುದೇ ರೀತಿಯ ವರಂಡ ಮತ್ತು ಈಶಾನ್ಯ ಭಾಗಗಳಲ್ಲಿ ಹಾಕ್ಕೊಳ್ಬೇಡಿ. ಈಶಾನ್ಯ ಭಾಗದಲ್ಲಿ ನೀವು ಭೂಮಿಯ ಒಳಗಡೆ ಹಾಕೋದಾದರೆ ನೀವು 3ನೇ ಭಾಗದಲ್ಲಿ ಹಾಕ್ಕೊಳ್ಬೋದು. ಏನು ಈ ಒಟ್ಟು ಜಾಗ ಅಡುಗೆ ಮನೆದಿರುತ್ತೆ ಆ ಭಾಗದಲ್ಲಿ, ಯಾವುದೇ ಭಾಗದಲ್ಲಾಗಲಿ 3ನೇ ಭಾಗದಲ್ಲಿ ನೋಡಿ ಈ ಪಾರ್ಟೇಷನ್ ಏನಿರುತ್ತೆ ಈ ಪಾರ್ಟೇಷನ್ನ 3ನೇ ಭಾಗದಲ್ಲಿ ಹಾಕ್ಕೊಳ್ಳಿ. ಅದೇ ರೀತಿ ಇಲ್ಲೆಲ್ಲೂ ಹಾಕಲೇಬಾರದು. ಯಾವುದೇ ರೂಮ್ನಲ್ಲಾಗಲಿ ಒಳ್ಳೆಕಲ್ಲು ನಿಷೇಧ, ಹಾಕಬೇಡಿ. ಹಾಕೋದಾದರೆ ಡೈನಿಂಗ್ ಹಾಲಲ್ಲಿ ಹಾಕ್ಕೊಳ್ಳಿ ಅಥವಾ ಅಡುಗೆ ಮನೆಯಲ್ಲಿ ಹಾಕ್ಕೊಳ್ಳಿ. ಅದನ್ನು ಬಿಟ್ಟು ನೀವು ಇನ್ನೆಲ್ಲೂ ಹಾಕಲೇಬಾರ್ದು. ಯಾವುದೇ ಕಾರಣಕ್ಕೂ ರುಬ್ಬುವ ಕಲ್ಲನ್ನ ಎಲ್ಲಂದ್ರಲ್ಲೇ ಹಾಕಬಾರ್ದು. ಅದು ದೈವ ಸ್ವರೂಪ ಅಂತಲೇ ಇಂದಿನಿಂದ ಹೇಳ್ತಾ ಬಂದಿದ್ದಾರೆ. ಹಾಗಾಗಿ ನೀವು ಅದನ್ನು ಒಂದು ಗೌರವಿಸ್ಬೇಕು. ಅದನ್ನು ಒಂದು ಗೌರವ ರೀತಿಯಲ್ಲೇ ನಡ್ಕೊಂಡು ಬರಬೇಕಾಗಿರೋದ್ರಿಂದ ಒರಳಕಲ್ಲನ್ನ ನೀವು ಭೂಮಿ ಮೇಲೆ ಇಟ್ಕೊಳೋದಾದರೆ ನಾನು ಹೇಳಿರೋ ರೀತಿ ಇಟ್ಕೊಳ್ಳಿ. ಭೂಮಿಯ ಒಳಗಡೆನೂ ಆದರೆ ನಾನು ಯಾವ ರೀತಿ ಇಟ್ಕೊಬೇಕು ಅಂತ ಹೇಳಿದ್ದೀನಿ ಆ ರೀತಿ ಇಟ್ಕೊಳ್ಳಿ. ಒರಳಕಲ್ಲು ಬಳಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ವಾಸ್ತು ಪ್ರಕಾರವೂ ನಮಗದು ಒಳ್ಳೆಯದಾಗುತ್ತೆ. ಅದನ್ನು ಯಾವುದೇ ರೀತಿಯ ಅದರಿಂದ ಅಡ್ಡ ಪರಿಣಾಮಗಳಿಲ್ಲ, ಕೆಟ್ಟದ್ದಾಗೋದಿಲ್ಲ. ಕರೆಂಟು ಇಲ್ಲದೆ ಇದ್ದ ಕಾಲದಲ್ಲಿ ಒರಳಕಲ್ಲನ್ನೇ ಬಳಸ್ತಾ ಇದ್ದಿದ್ದು, ರುಬ್ಬುವ ಕಲ್ಲನ್ನೇ ಬಳಸ್ತಾ ಇದ್ದಿದ್ದು. ಆವಾಗ ರುಬ್ಬುವ ಕಲ್ಲು ತುಂಬ ಇಂಪಾರ್ಟೆಂಟ್ ಇತ್ತು. ಒಂದು ಅಡುಗೆ ಮಾಡಬೇಕಂದ್ರೆ ರುಬ್ಬುವ ಕಲ್ಲಲ್ಲೇ ಕೆಲವೊಂದು ಪದಾರ್ಥಗಳೆಲ್ಲ ಮಾಡ್ತಾ ಇದ್ದಿದ್ದು. ಅಂಥ ಕಾಲದಲ್ಲಿ ಅದಕ್ಕೆ ಒಂದು ದೈವ ಸ್ವರೂಪ ಅಂಥೇಳಿ ಒಂದು ಗೌರವ ಕೊಡ್ತಾ ಬಂದಿದ್ದಾರೆ. ಅದನ್ನು ಅದೇ ರೀತಿ ನಾವು ಉಳಿಸ್ಕೊಂಡು ಹೋಗ್ಬೇಕಾಗಿರುತ್ತೆ. ಅದಲ್ಲದೆ ಈಗ ಏನು ಮನೆಗಳಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ, ಮನೆಗಳಲ್ಲಿ ಸಾಂಪ್ರದಾಯಿಕವಾಗಿ ಕೆಲವೊಂದು ಪೂಜೆ ಪುನಸ್ಕಾರಗಳಾಗೋ ಟೈಮಲ್ಲಿ ಅದರ ಅವಶ್ಯಕತೆ ಇರುತ್ತೆ. ಹಾಗಾಗಿ ಅಂಥ ಸಮಯಗಳಲ್ಲಿ ಬೇಕಾಗಿರೋದ್ರಿಂದ ಮನೆಗಳಲ್ಲಿ ಇಟ್ಕೊಳೋದ್ರಿಂದ ತುಂಬ ಉಪಯುಕ್ತ, ಮತ್ತು ಅದು ವಾಸ್ತು ಪ್ರಕಾರ ಒಳ್ಳೆಯದು. ಆದ್ದರಿಂದ ಬಳಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಇರಾವಾಸ್ತು ಚಾನಲ್ನಲ್ಲಿ ಈ ದಿನದ ರುಬ್ಬುವ ಕಲ್ಲಿನ ವಾಸ್ತುವಿನ ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರಾವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.